ಶಿವ, ನನಗೆ ನಿನ್ನ ಮಾತು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾನು ಬಿಟ್ಟು ಕೊಟ್ಟು ಬಿಟ್ಟೆ ಅಂತ ಮಾಡಿದ್ದೆ ನಾನು. ಇಲ್ಲ ಇಲ್ಲ, ನಾನು ಶಿವ ನನಗೆ ಬಿಟ್ಟು ಕೊಡಲಿಲ್ಲ, ನನಗೆ ಬಿಟ್ಟು ಕೊಡಲಿಲ್ಲ. ನನಗೆ ಗೊತ್ತಿತ್ತೆ ನಾನು ಶಿವ ನನಗೆ ಬಿಟ್ಟು ಕೊಡೋದಿಲ್ಲ ಅಂತೇಳಿ. ನನಗೆ ಅಲ್ಲಿ ನೀ ಹಂಗೆ ಹೇಳೋದು ಕೇಳಿಸಿದ್ರೆ ಇಷ್ಟು ಸಂಕಟ ಆಯ್ತು. ಯಾಕೆ ಇವಾಗ ಹಿಂಗೆ ಮಾತಾಡಕತ್ತ ನಾನು ಸಾತಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ನೀ ನನಗೆ ಮೋಸ ಮಾಡೋದಿಲ್ಲ ಅಂತೇಳಿ. ನನಗೆ ಈ ಸುದ್ದಿ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಏನ್ ಬಂಗಾರಿ ನೀನು? ನಾ ಹೆಂಗೆ ನಿನ್ನ ಬಿಟ್ಟು ಕೊಡ್ತಿರ್ಬೇಕು? ನಿನ್ನ ಪ್ರೀತಿ ಮಾಡಿದ್ದ ಇದ್ರ ಸಂಬಂಧ ಏನ್ ನಾನು ಉಸಿರಿರೋ ಮಠ ನೀನ ನನ್ನ ಹೆಂಡತಿ ಅದನ್ನ ತಿಳ್ಕೊಂಡ್ಬಿಡು ನೀನು. ಅಂದ್ರೂ ನನಗೆ ಯಾಕೋ ಒಂಥರ ಭಯ ಆಗಕತ್ತದ. ಅಲ್ಲ, ಇಷ್ಟು ದಿನ ಮಾಡಿದ್ದು ಈಗ ಗೊತ್ತಾಯ್ಕೆಸಿಂದ್ರ ರಘುವೀರ ರಾಮಾಯಣನೇ ಆಯ್ತು. ಇನ್ನೇನಾರ ನಾವು ಮಾತಾಡಕತ್ತೇವೆ ಕಾತಾಡಕತ್ತೇವೆ ಅಂತೇಳಿ ಗೊತ್ತಾಯ್ತಂದ್ರೆ ಮತ್ತೆ ಏನು ಮಾಡ್ತಾರಂತೇಳಿ ಅಂಜಿಕೆ ಬರಾಕತ್ತೈತಿ ನನಗೆ. ಬಂಗಾರಿ ಅಂಜಬೇಡ, ನೀನು ಅಂಜಬೇಡ. ಆದ್ರೆ ಒಂದು ವಿಷಯ ನೆನಪಿಟ್ಟುಗು, ಈಗ ನಾವು ಮೊದ್ಲಿನಂಗೆ ಇರೋಕ್ಕಾಗಲ್ಲ. ಒಂದಿಟ್ಟು ಹುಷಾರೊಳಗಿರ್ಬೇಕಾಗ್ತದೆ. ಈಗ ಯಾರ ಕಣ್ಣಿಗೂ ಕಾಣಬಾರ್ದು ನಾವು. ಏನು ನಮ್ಮಿಬ್ಬರು ನಡ್ಬರ್ಕ ಇರ್ಲಿದೆಯಲ್ಲ, ಮೊದ್ಲು ನಮ್ಮ ತಂಗಿ ಮದುವೆ ಮಾಡ್ತೀನಿ. ಆಮ್ಯಾಗ ಈಗ ಏನು ಈಗ ಒಂದು 5 ತಿಂಗಳದಾಗ ಐತಿ, ಇನ್ನೊಂದು 4 ತಿಂಗಳದಾಗ ಡೆಲಿವರಿಗೆ ಅಂತೇಳಿ ತವ್ರ ಮನೆಗೆ ಹೊಕ್ಕಾಳ. ಆಮ್ಯಾಗ ನಾವಿಬ್ರು ಮದುವೆಯಾಗಿ ಆರಾಮಿರೋಣತ್ತೆ. ಬರಗೊಡ್ದು ಹೆಂಗಾದ್ರೂ ಮದುವೆ ಆಗಿರ್ತೈತೆ. ಅವಾಗೇನು ಅನ್ನಕ್ಕೆ ಸಾಧ್ಯನೇ ಇಲ್ಲ, ಹೌದಿಲ್ಲ? ಹೌದು, ನೀ ಹೇಳಕತ್ತಿದ್ದು ಕರೆ. ಇನ್ನು ಮುಂದೆ ನಿಮ್ಮ ಮೊದ್ಲಿನಂಗೆ ಸಂತಿ ಪ್ಯಾಟಿ ಅಲ್ಲಿ ಇಲ್ಲಿ ನನ್ನ ಬಾಬಾ ಅತ್ತೆ ಜೀವ ತಿನ್ಬೇಡ. ನನ್ನ ಗಂಡ ಈ ಮೊದ್ಲೇ ಹೇಳಿ ಹೋಗ್ಯಾನ ನನಗೆ, ಇಲ್ಲೇ ಮನ್ಯಾಗ ಇಲ್ಲೇ ಶಡ್ದಿರು ನೀನು, ಒಂದ ಹೊಸ್ಲಾದಾಟಿ ಕಾಲಿಟ್ಟು ಕಾಲ ಕಡಿತೀನಿ ಅಂತ ಹೇಳಿ ಹೋಗ್ಯಾನ. ಇಲ್ಲ ಕರೀದಿಲ್ಲ ತಗೋ, ಕರೀದಿಲ್ಲ. ಆದ್ರೆ ಇವತ್ತೊಂದು ದಿನ ಪ್ಲೀಸ್ ಇವತ್ತೊಂದು ದಿನ ನನ್ನ ಮಾತು ಕೇಳ್ಬಿಡು. ಏನು ಹೇಳ? ನನ್ನ ಜೋಡ ಇವತ್ತೊಂದು ದಿನ ದೇವ್ರಿಗೆ ಬಾ. ನಾನು ನಿನಗೆ ಏನೋ ತೊಗೊಂಡು ಬಂದೀನಿ ಕೊಡ್ಬೇಕು. ನಿನ್ನೆ ಭೀಮನ ಮಾಚಲ ಅದೇನ ಹಿಂತಿಗೇನು ಗಿಫ್ಟ್ ಕೊಡ್ತಾರತ್ತಲ್ಲ, ಅದು ತೊಗೊಂಡು ಬಂದೀನಿ. ಆದ್ರೆ ನನಗೆ ಇಲ್ಲಿ ಕೊಡೋಕೆ ಇಷ್ಟ ಇಲ್ಲ, ದೇವ್ರ ಗುಡಿಯಾಗ ಕೊಡೋಕೆ ಇಷ್ಟ ಐತಿ. ಪ್ಲೀಸ್ ಇವತ್ತೊಂದು ದಿನ ದೇವ್ರ ಗುಡಿಗೆ ಬಂದುಬಿಡ. ಏನು ನೀನು? ಅಲ್ಲ, ಈಗ ಮತ್ತೆ ನಾನು ನಿನ್ನ ಜೋಡ ಬರ್ಬೇಕಾ? ಇಲ್ಲ ಬೇಡ, ನನಗೇನು ಬೇಡ, ನನಗೆ ಆ ಗಿಫ್ಟ್ ಬೇಡ, ಏನು ಬೇಡ. ನೀನೇ ಒಂದು ದೊಡ್ಡ ಗಿಫ್ಟ್ ಇರಾಕ್ಲಿ, ಆ ಗಿಫ್ಟ್ ತೊಗೊಂಡು ನಾ ಏನು ಮಾಡಲಿ? ಬೇಡ ಅಂದ್ರೆ ಬೇಡ. ಇಲ್ಲ, ನೀ ಬರ್ತಿ ಅಂದ್ರೆ ಬರ್ತಿ, ನಾ ದೇವ್ರ ಗುಡಿಯಾಗ ಕಾಯ್ಕೋತ ಕೂತಿರ್ತೀನಿ, ಬರ್ತಿ ಅಷ್ಟೇ. ಇವ ಏನಿವ ಒಟ್ಟು ನಾ ಹೇಳಿದ ಮಾತಾ ಕೇಳೋದಿಲ್ಲ. ಅಲ್ಲ, ಇಷ್ಟೆಲ್ಲ ರಗಡ್ ರಾಮಾಯಣ ಆದ್ರೂ ಇವನಿಗೆ ಹೆಂಗೆ ತಿಳಿಸಿ ಹೇಳ್ಬೇಕಂತೀನಿ ನಾನು. ಈಗ ನೋಡ ಹೋಗ್ಬಿಟ್ಟ, ಏನು ಮಾಡ್ಬೇಕು? ನನ್ನ ಗಂಡ ಬೇರೆ ಮನೆ ಬಿಟ್ಟು ಹೊರಗೆ ಕಾಲಿಟ್ಟೆ ಅಂದ್ರೆ ಕಾಲ ಕಡಿತೀನಿ ಅಂತ ಹೇಳ್ಯಾನ. ಏನು ಮಾಡಲಿ ನಾ ಈಗ? ಹೋಲಿಲ್ಲ ಅಂದ್ರೆ ಈ ಮಾತು ಇಟ್ಟಕ್ಕನ ಅಂದಳು. ನನಗೇನು ಮಾತು ಕೇಳಿ ಭಾಳ ಖುಷಿ ಆಯ್ತು. ಎಲ್ಲಿ ನಾನು ಬಿಟ್ಟು ಕೊಟ್ಟಾನಂತ ಮಾಡಿದ್ದೆ ನಾನು. ಇಲ್ಲ ನನಗೆ ಬಿಟ್ಟು ಕೊಟ್ಟಿಲ್ಲ. ಕವಿ ಬಾರ್ಲಿ ಇಲ್ಲಿ ಹೊರಗೆ. ಏನು ಮಾಡಕತ್ತಿ ಒಳಗೆ? ಬಾಯ್ ಬಂದಿಟ್ಟ ನಿನಗೆ ಏನೋ ತೊಗೊಂಡು ಬಂದೀನಿ, ಬಾ. ಏನಾಯ್ತಕ್ಕ? ಏನು ನಿನ್ನ ಗಂಡ ಇಟ್ಟು ಖುಷಿ ಒಳಗೆ ಏನಿನ್ನ ಒಂದು ಸೋನು ಇಷ್ಟು ಪ್ರೀತಿಲೆ ಒದ್ರಾಕತ್ತಾನ? ಹೋಗೋಗ ಏನ ಸರ್ಪ್ರೈಸ್ ತಂದನತ್ತ ನೋಡ. ಏನು ತಂದ ನೋಡಿ ಹೋಗೆ. ಏನೇನಿಲ್ಲ ಮಕ್ಕ ನೀನು ಅದ ಕವಿಲೆ ಬಾರಲೆ ಬಾ. ಹೋಗಾಕೈತಕ್ಕ ಹೋಗ, ನಾಚ್ಕೋಬೇಡ. ನಾವೇನೇನು ಅನ್ಕೊಳ್ಳೋದಿಲ್ಲ. ಅಲ್ಲ, ನಮ್ಮ ಮುಂದಾದ್ರೆ ಒಂದೀಟೂ ಗಂಡನ ಬಿಟ್ಟು ಕೊಡೋದಿಲ್ಲ. ಈಗ ನೋಡಿ, ಈಗ ಗಂಡ ಬರೋಣ, ಗಂಡನ ಮುಂದೆ ಏನು ಭಾಳ ಸಿಟ್ಟನೆ ಆಗಿದ್ದವ್ರಗತ್ತೆ ನಾಟಕ ಮಾಡ್ತೀವಿ, ಗೊತ್ತಾಯ್ತಾ ನಿನ್ ಕೂಡ? ಹೋಗ ನಿನ್ನ ಗಂಡ ಪ್ರೀತಿಲಿ ಏನೋ ತಗೊಂಬಂದಾನೆ, ಹೋಗ. ಏನ್ರಿ ಎದೆ ಕರೆಯಾಕತ್ತೀರಿ? ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ರೀ ಏನ್ರಿ ನೀವು? ಏನು ಸಣ್ಣ ಹುಡುಗರ್ಗತ್ಲೆ, ಛೀ, ನನ್ನ ನಾಚ್ಕೈತಿ. ಎದೆ ಕರೆದ್ರಿ ಅದನ್ನ ಹೇಳ್ರಿ ಮೊದ್ಲು. ಏನಿಲ್ಲ, ನನಗೆ ಯಾಕೆ ಇವತ್ತು ಭಾಳ ಅಂದ್ರೆ ಭಾಳ ನಿನಗೆ ಏನಾರ ಕೊಡಿಸ್ಬೇಕನ್ಸಕತ್ತಿತ್ತ, ಅದಕ್ಕೆ ಇದನ್ನು ತೊಗೊಂಬಂದೀನಿ. ತಗೋ, ಇದು ನೋಡು, ನಿನಗೆ ಇಷ್ಟ ಆಕೈತೆ ನೋಡು. ಸೀರೆ, ಬಳಿ, ಹೂವು ಎಲ್ಲ ತೊಗೊಂಬಂದಿನಿ, ಅರಿಶಿನ ಕುಂಕುಮ. ತಗೋ, ಇದನ್ನು ತಗೋ. ಏನ್ರಿ ನೀವು ನನ್ನ ಸಲಂದ ಸೀರೆ, ಬಳಿ, ಅರಿಶಿನ ಕುಂಕುಮ ತಂದಿರಿ? ರೀ ಖರೆಗೂ ನೀವು ಬದಲಾಗಿರ ಅನ್ಸಕತ್ತೈತಿ ನನಗೆ. ಅಲ್ಲ, ಮೊದಲು ನೀವು ನನಗೆ ಹಿಂಗ ಬಂದು ಕೊಡ್ತಿದ್ರಿಲ್ಲ. ಕರೆಗೂ ಬದಲಾಗಿರ ಅನ್ಸಕತ್ತೈತಿ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಬದಲಾಗಿಲ್ಲ ಅನ್ಸಕತ್ತದ. ಈ ಶಿವಪ್ಪಣ್ಣ ಕರೆಗೂ ಪ್ರೀತಿಲಿನೇ ತಗೊಂಡು ಬಂದಾನ ಇದನ್ನ. ಎಲ್ಲೋ ಮಿಸ್ ಹೊಡ್ಯಾಕತ್ತೈತಿ ನನಗೆ. ಯಾಕೋ ಏನು ಮ್ಯಾಗ ಭಾಳ ಅಂದ್ರೆ ಭಾಳ ಡೌಟ್ ಬರಾಕತ್ತೈತಿ. ಏನಿಲಿ ಏನು ವಿಚಾರ ಮಾಡ್ತಿ ಅಂತೀನಿ ನಾನು. ಅಲ್ಲ, ಆ ಇಬ್ರು ಗಂಡ ಹೆಂಡತಿ ಎಷ್ಟು ಚಂದ ಅದಾರ. ಅವ್ರ ನಡಬರ್ಕ ಒಟ್ಟು ನೀನು ಹುಳಿ ಹಿಂಡು ಕೆಲಸ ಮಾಡ್ತೇನೆ, ಸುಮ್ಮನಿದ್ರೆ. ಇಲ್ಲಿಲ್ಲ, ನನ್ನ ಬರಾಕತ್ತೈತಂದ್ರೆ ಎಲ್ಲೋ ಮಿಸ್ ಹೊಡ್ಯಾಕತ್ತೈತಿ. ನನ್ನ ತಲೆಯಾಗ ಹಿಂಗೆಲ್ಲ ಬರಂಗಿಲ್ಲ. ಯಾರ ಏನಾರ ಗೊದ್ಲ ನಡೆಸದಲ್ಲೇ ಬರಾತಿರ್ತಾವೆ. ಶಿವಪ್ಪ ಏನೋ ಖಾರವಾರ ಮಾಡಾಕತ್ತಾನ. ಖರೇಗೂ ನಮ್ಮ ಕೈತಕ್ಕನ ಮ್ಯಾಗ ಪ್ರೀತಿ ಐತೆ ಇವನಿಗೆ.
ಏನಕ್ಕೈತಾ ನೀನು ಇನ್ನ ಆ ಗುಂಗು ನಿಂತ್ರ ಹೊರಗೆ ಬಂದಿಲ್ಲಲ್ಲ ನೀನು ನನ್ನ ಮ್ಯಾಗ ಇನ್ನ ನಿನಗೆ ಡೌಟೇ ಐತಿ ಸಂಶಯನೇ ಐತಿ ಹೌದಿಲ್ಲ ನೋಡ್ಕೈತಾ ನಾ ಆದ್ರೂ ಬದ್ಲಾಗಿನಿ ನನ್ನ ನಂಬತೀಯೋ ಬಿಡ್ತೀಯೋ ನಿನಗೆ ಬಿಟ್ಟಿದ್ದು ನಿನಗೆ ಕಾಲು ಹಿಡಿಯೋಕ್ಕೂ ತಯಾರದೀನಿ ಅಂತ ಹೇಳಾಕತ್ತೀನಿ ಅಂದ್ರೂ ನಿನಗೆ ನನ್ನ ಮ್ಯಾಗಿಂದ ಸಂಶಯನೇ ಹೋಗಿಲ್ಲ ಅಂದ್ರೆ ಏನು ಮಾಡಲಿ ಹೇಳ ನಾನು ನನ್ನ ಕಷ್ಟ ನನ್ನ ದುಃಖ ನಾ ಯಾರ ಮುಂದೆ ಹೇಳ್ಕೋಬೇಕು ನೋಡು ವಿಚಾರ ಮಾಡಿ ಇಷ್ಟ ಆದ್ರೆ ತಗೋ ನಾ ಹಂಗಂದಿಲ್ರಿ ಹಂಗಂದಿಲ್ಲ ನೀವು ಬೇಜಾರು ಮಾಡ್ಕೋಬೇಡ್ರಿ ನನಗೆ ಇಷ್ಟ ಆಯ್ತು ಇಲ್ಲ ನಾನು ಅಂತೀನಿ ನೀವು ಬದ್ಲಾಗಿರಿ ನನ್ನ ಗಂಡ ಮೊದ್ಲು ಹೆಂಗಿದ್ದ ಹಂಗಾಗಿರುತ್ತೇಳಿ ನನಗೆ ಖುಷಿ ಆಗಕತ್ತದೆ ನೋಡು ಕಂದ ನೋಡು ನಿಮ್ಮಪ್ಪ ಬದ್ಲಾಗ್ಬಿಟ್ರು ಇಟ್ಟು ದಿನದಾಗ ಒಂದೇ ಒಂದು ದಿನಾನು ನಮ್ಮ ಶಿವಪ್ಪನ ಹಿಂಗ ಮಂಡಿ ಊರಿ ಪ್ಲೇಟ್ನ್ಯಾಗ ಸೀರೆ ಒಳಿ ತಂದು ಕೊಟ್ಟಿದ್ದು ನಾನು ನೋಡೇ ಇಲ್ಲ ನನಗೆ ಯಾಕ ಇದು ಡವ್ ಹೊಡ್ಯಾಕತ್ತಾನ ಅನ್ಸಾಕತ್ತೈತಿ ಇವ ಆ ಗೀತಿಲಿಂತ್ರೆ ಇಟ್ಟು ಜಲ್ದಿ ದೂರ ಸರಿತಾನ ಅನ್ನಕ ಸಾಧ್ಯನೇ ಇಲ್ಲ ಇವರಿಬ್ಬರು ನಡ್ಬರ್ಕ ಏನೂ ಗೋಲ್ಮಾಲ್ ಆಗೈತಿ ಕಂಡು ಹಿಡಿಬೇಕನ್ನ ಕಂಡೆ ಯಾರು ಹಿಡಿಲಿಕ್ಕಂದ್ರೂ ನಾ ಒಂದು ಕಣ್ಣಿಟ್ಟು ಏನು ಮಾಡಾಕತ್ತಾರ ಹಿಡಿತೀನಿ ಒಂದು ವೇಳೆ ಬದಲಾಗಿತ್ತಂದ್ರೆ ಚಲೋನೇ ಆಯ್ತು ನನ್ನಟ್ಟು ಖುಷಿ ಪಡೋರು ಯಾರೂ ಇಲ್ಲ ಆದ್ರೆ ಇವರಿಬ್ಬರು ನಡ್ಬರ್ಕ ಏನಾರ ಇತ್ತಂದ್ರೆ ಆಮ್ಯಾಗ ಕತಿನ ಬೇರೆ ಮಾಡ್ತೀನಿ ಇಷ್ಟ ಆಯ್ತಾ ನಿನಗೆ ಹ್ಞೂನ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಎಷ್ಟು ದಿನದ ಮ್ಯಾಗ ನನಗೆ ಸೀರೆ ತಂದು ಕೊಟ್ರಿ ನೀವು ನನಗೆ ಭಾಳ ಖುಷಿ ಆಯ್ತು ಇರ್ಲಿ ಯಾಕೈತಕ್ಕ ಇರ್ಲಿ ಭಾಳ ಖುಷಿ ಪಡಕ್ ಹೋಗ್ಬೇಡ ಖುಷಿ ಪಟ್ರ ಮತ್ ಮುಂದೆ ದುಃಖನೇ ಕಾದಿರ್ತೈತಿ ಅದಕ್ಕೆ ಸಾಕು ಖುಷಿ ಪಟ್ಟಿದ್ದು ಸಾಕ ಬಾರವಾ ಬಾ ಮತ್ತೆ ಪಂಚಮಿ ಹಬ್ಬಕ್ಕೆ ಇಲ್ಲಿ ಕರ್ಚಿಕಾಯಿ ಮಾಡೋಣ ಅಂತ ಕರೆಸ್ಕಿಸಂದ್ರ ಅಲ್ಲೇ ನಿತ್ತಲ್ಲ ಬಾ ಮತ್ತೆ ರೀ ನನಗೊಂದೇ ಒಂದು ಆಸೆ ಐತ್ರಿ ನನಗೆ ಈ ಸತ ಪಂಚಮಿ ಹಬ್ಬ ಭಾಳ ಅಂದ್ರೆ ಭಾಳ ಜೋರು ಮಾಡ್ಬೇಕತ್ತೇಳಿ ಆಸೆ ಐತ್ರಿ ಅದಕ್ಕೆ ಜೋರು ಮಾಡೋಣ್ರಿ ಯಾಕಂದ್ರೆ ಈಗ ನೀವು ಅಪ್ಪ ಆಗಾಕತ್ತೀರಿ ನಾನು ಮಮ್ಮಿ ಆಗಾಕತ್ತೀನಿ ನನಗರ ಈ ತಾಯ್ತನದ ಖುಷಿ ಕೇಳಿ ಭಾಳ ಖುಷಿ ಆಗಾಕತ್ತೈತಿ ಅದಕ್ಕೆ ನನಗೆ ಈ ಸತ ಏನೇನು ಆಗ್ಯಾವ್ರಿ ಈಗೆಲ್ಲ ಚಲೋ ಆಗಾಕತ್ತೈತ್ಲ ಅದಕ್ಕೆ ಈ ಬರಾಕತ್ತಿದ್ದೆ ಪಂಚಮಿ ಹಬ್ಬ ಜೋರು ಮಾಡೋಣ್ರಿ ಆಯ್ತಾಯ್ತು ನಿನ್ನ ಖುಷಿಕಿತ ನನಗೇನು ಹೆಚ್ಚಿಲ್ಲ ಆಯ್ತು ನೀ ಹೆಂಗಂತಿ ಹಂಗಾಲಿ ಆಯ್ತು ಜೋರ ಮಾಡೋನು ಧಾಮ್ ಧೂಮ್ ಮಾಡೋಣತ್ತ ಮನೆಗೆಲ್ಲ ಹೂವಿನಿಂತ್ರ ಅಲಂಕಾರ ಮಾಡಿ ಅದು ಏನೇನು ಬೇಕು ಹೇಳ್ಬಿಡು ಒಂದು ಲಿಸ್ಟ್ ಕೊಟ್ಬಿಡು ಎಲ್ಲ ತೊಗೊಂಡು ಬಂದು ಹಾಕ್ತೀನಿ ಅದೇನು ಕರ್ಚಿಕಾಯಿ ಉಂಡಿ ಚಕ್ಕಲಿ ಏನದು ಕರ್ದಂಟ ಅದು ಏನೇನು ಮಾಡ್ತೀರಿ ಮಾಡಿಬಿಡ್ರಿ ಆಮ್ಯಾಗ ಅವತ್ತು ಊರಾಗಿನ ಮಂದಿಗೆ ಊಟನೂ ಹಾಕ್ಸನ್ ತಗೋ ಗುಡ್ಯಾಗ ಆಯ್ತಿಲ್ಲೇ ಹ್ಞೂ ರೀ ಆಯ್ತಾಯ್ತು ನಾನು ನಿಮಗೆ ಅದೇ ಹೇಳ್ಬೇಕಂತ ಅನ್ಕೊಂಡಿದ್ದೆ ನೋಡು ಈ ಸತ ಪಂಚಮಿ ಹಬ್ಬಕ್ರಿ ಹೆಂಗಾದ್ರು ಶ್ರಾವಣ ಇರ್ತೈತ್ರಿ ಅದಕ್ಕೆ ಸೋಮವಾರ ದಿನ ಅಲ್ಲಿ ಬಸವನಪ್ಪನ ಗುಡಿಯಾಗ್ರಿ ಅನ್ನಪ್ರಸಾದ ಇಡೋಣ್ರಿ ಆಯ್ತಾಯ್ತು ನಮ್ಮ ಕೈತಕ್ಕ ಗಂಡ ಇಟ್ಟು ಪ್ರೀತಿ ತೋರಿಸಿದ್ರೆ ಸಾಕು ನೋಡು ಕರಗೇ ಬಿಡ್ತಾಳ ಮುಂದಿನ ಏನು ಯೋಚನೆನೇ ಮಾಡೋದಿಲ್ಲ ಆದ್ರೆ ನನಗೆ ಇವನ ಮ್ಯಾಗಿಂದ ಡೌಟ್ ಹೋಗಲ್ಲಾಗೈತಿ ನಾನೇ ಡೌಟ್ ಪಡಾತೀನಿ ಅನ್ಬೇಕೇನು ನಮ್ಮ ಶಿವಪ್ಪನ ಚೇಂಜ್ ಆಗ್ಯಾನ ಅನ್ಬೇಕ ನನಗೆ ತಿಳಿಲಾರ್ದ ಆಗಾಕತ್ತದ ಕತೆ ಮುಂದುವರಿಯುತ್ತದೆ ಈ ಕತೆ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಾ ಇರ್ತೇವೆ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ